ಮಗುನ್ ಬೆಳಗ್ಗೆಯಿಂದ ಕೇಳ್ತಾ ಇದ್ದಾಳೆ ನಮ್ಮನ್ನ, ಅಪ್ಪ ನಾಳೆ ಬರುತ್ತೆ ಅಂದೆ, ನಾಳೆ ಬರುತ್ತೆ ಅಂದೆ, ಇನ್ನೂ ಅಪ್ಪ ಬರಲಿಲ್ಲ ಅಂತ ಕೇಳ್ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ನಮಗೆ ಒದ್ದಾಡೋದು ಆಗ್ತಾ ಇಲ್ಲ ಸರ್. ಇನ್ನೂ ನನ್ನ ದಿನ ದಿನ ಕೇಳ್ತಾಳೆ, ಅಪ್ಪ ಇಲ್ಲಿ ಅಪ್ಪ ಇಲ್ಲಿ ಅಂತ. ನಾ ಏನು ಸರ್ ತಗೋಬೇಡೋದು? ಯಾರೋ ಒಬ್ರು ಬಂದು ಕೇಳಿದ್ದಾರೆ ಏನಾಯಿತು ಅಂತ. ಅವಾಗ ಏನೋ ಹೆಲ್ಪ್ ಕೇಳಿದ್ದಾರೆ, ಕೈ ಹಿಂಗೆ ತೋರಿಸಿದ್ದಾರೆ. ಬಟ್ ಸ್ಟಿಲ್ ಯಾರೂ ಒಬ್ರು ಬರಲಿಲ್ಲ. ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡು ಕರೆಕ್ಟಾಗಿ ಅವ್ರ ಜೀವ ಹೋಗಿರೋದು 12:49:34 ಹೋಗಿದೆ. ಅವ್ರ ಕೆಳಗಡೆ ಬಿದ್ದಾಗ ಕೂಡ ಅಲ್ಲಿ ಅಕ್ಕಪಕ್ಕ ಇರೋರು ಎಲ್ಲರೂ ಓಡಾಡ್ತಿದ್ದಾರೆ. ಒಬ್ಬರು ನನ್ನ ಗಂಡನ ಎತ್ತಿಲ್ಲ. ಅವ್ರು ಬಿದ್ದ ಅಷ್ಟೊತ್ತಾಗಿನೂ ಒಂದು 10 ನಿಮಿಷ ಆದಮೇಲೆ ನನ್ನ ಗಂಡನ ಎತ್ತಿದ್ದಾರೆ. ಇದೊಂದು ನಮ್ಮ ಗೌರವದ ಅಷ್ಟೇ ಒಂದು ಇದು. ನಮ್ಮ ಜೊತೆಲಿ ಬ್ರದರ್ಸ್ ಜೊತೆ ಇದ್ರು. ಈಸ್ ಆಲ್ಸೋ ಒನ್ ಆಫ್ ದಿ ನಮ್ಮ ಎಂಪ್ಲಾಯೀಸ್ ಅಸೋಸಿಯೇಷನ್ ಮೆಂಬರ್. ಸೊ ಅದನ್ನ ನಾವು ದೇವ್ರಿಗೆ ಒಳ್ಳೇದು ಮಾಡಿ. ಹೇಳಿ ಏನಾಯ್ತು ಮಗನಿಗೆ? ನನ್ನ ಮಗ ಚೆನ್ನಾಗೇ ಇದ್ದ ಸರ್. ನಾನು ಬೆಳಗ್ಗೆ ಹೇಳ್ದೆ, ನಾನೇ ಮಾತಾಡಿದೆ, ಅಪ್ಪ ಏನಪ್ಪ ಅಂದರೆ ಏನಿಲ್ಲಮ್ಮ, ಇವತ್ತು ಆಫೀಸ್ಗೆ ಹೋಗ್ಬೇಕು, ಮಂಡೇ ಹೋಗಿ ಬರ್ತೀನಿ, ಅವಳನ್ನ ಬಿಟ್ಬಿಟ್ಟು ಬರ್ತೀನಿ, ಟೈಮ್ ಆಯ್ತಮ್ಮ, ಬೇಗ ಹೋಗ್ತೀನಿ ಅಂತ ಅರ್ಜೆಂಟ್ ಹೋಗ್ಬಿಟ್ಟು ಬರ್ತೀನಮ್ಮ, ಸಂಜೆ 6 ಗಂಟೆಗೆ ಬರ್ತೀನಿ, ಮಕ್ಕಳನ್ನ ಕರ್ಕೋತೀನಿ ಅಂತ. ಯಾವಾಗಲೂ ಮಕ್ಕಳು ನನ್ನ ಹತ್ರ ಬಿಟ್ಟು ಹೋಗ್ತಿದ್ದ. ಮಕ್ಕಳು ತುಂಬ ಚಿಕ್ಕವರು, ನಾನೇ ನೋಡ್ಕೋತಿದ್ದೆ. ಹೋಗಿ ಆಫೀಸಿಂದ ಬಂದಮೇಲೆ ಮಕ್ಕಳನ್ನ ಕರ್ಕೊಂಡವನು. ಇವನು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ನಾನು ಬೇರೆ ಇದ್ದಿತ್ತು, ನಾನು ಹೋದೆ. ಅವ್ರ ವೈಫ್ನ ಆಫೀಸಲ್ಲಿ ಬಿಟ್ಬಿಟ್ಟು ಇವನು ಆಫೀಸ್ಗೆ ಹೋಗಿ ಅಲ್ಲಿಂದ ಫ್ರೇಜರ್ ಟೌನ್ಗೆ ಹೋಗಿದ್ದಾನೆ. ಫ್ರೇಜರ್ ಟೌನ್ ಆಫೀಸಲ್ಲಿ ಹೋಗ್ತಾ ಇದ್ದಾನೆ, ಬ್ಯಾಗೆಲ್ಲ ಹಾಕ್ಕೊಂಡಿದ್ದಾನೆ. ಹೋಗಿ ಅಲ್ಲಿ ಮಾತಾಡಿದ್ನಾ ಇಲ್ಲ ಬ್ಯಾಗ್ ಬಿಚ್ಚಿಟ್ನಾ ಅದನ್ನು ನಮಗೆ ಕರೆಕ್ಟಾಗಿ ತೋರಿಸಿಲ್ಲ. ಒಟ್ಟಲ್ಲಿ ಬಂದು ಹಿಂಗೆ ಮಾಡಿಕೊಂಡು ತುಂಬ ಒದ್ದಾಡ್ತಾ ಇದ್ದ. ಆದರೆ 4 ಜನ ಓಡಾಡಿದ್ರು, ಒಬ್ಬರು ರೆಸ್ಪಾನ್ಸ್ ಮಾಡಿ ಏನಪ್ಪ ಏನಾಯಿತು ಯಾರು ಅಂತ ಕೇಳಿಲ್ಲ. ಒಬ್ಬ ಕುಡುಕ ಬಿದ್ರೂ ಎತ್ತು ಪಕ್ಕದಲ್ಲಿ ಕುಂಡ್ರಿಸ್ತಾರೆ. ಆದರೆ ಈ ಹುಡುಗ ಅಷ್ಟು ಇದಾಗಿ ಹೋಗಿದ್ದಾನೆ, ಬ್ಯಾಗ್ ಎಲ್ಲ ಮಾಡ್ಕೊಂಡಿದ್ದಾನೆ, ಕೂತಿದ್ದಾನೆ, ಹಿಂಗೆ ಮಸಾಜ್ ಮಾಡ್ತಾ ಇದ್ದಾನೆ. ಒಂದು ಮಾನವೀಯತೆಯಿಂದ ಸುಮ್ಮನೆ ನೋಡೋ ಚಿಕ್ಕ ಮಗುಗೂ ಗೊತ್ತಾಗುತ್ತೆ ಅಂಕಲ್ಗೆ ಏನೋ ಎಫೆಕ್ಟ್ ಆಗಿದೆ ಅಂತ. ಆದರೆ ಇವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ. ನಮ್ಮ ಟಿವಿಗಳಲ್ಲಿ ಎಷ್ಟೋ ಟಿವಿಗಳಲ್ಲಿ ತೋರಿಸ್ತಾರೆ, ಕೆಲವ್ರು ಈ ಥರ ಒದ್ದಾಡಿದಾಗ ಒಂಚೂರು ಏನೋ ಮೆಡಿಕಲಲ್ಲಿ ಒಂದು ಟ್ಯಾಬ್ಲೆಟ್ ತಗೊಂಡು ನಾಲ್ಗೆಗೆ ಇಟ್ರು ಅವ್ರು ಸೇವ್ ಆಗ್ತಾರೆ ಅಂತ. ಈ ಥರ ಬುದ್ಧಿ ನಮ್ಮ ಟಿವಿಲಿ ಅಷ್ಟು ಟಿವಿ ನ್ಯೂಸಲ್ಲೆಲ್ಲ ತೋರಿಸ್ತಾರೆ. ಟಿವಿಲಿ ಇಷ್ಟು ಮಾನವೀಯತೆ ಇಲ್ಲದೆ, ಇಷ್ಟು ನೆನಪಿಲ್ಲದೆ ಜನ ಇದ್ದಾರೆ ಅಂದರೆ. 2 ಮಕ್ಕಳು ಸರ್ ಅವ್ರಿಗೆ. ಇಲ್ಲ ಸರ್, 2 ಹೆಣ್ಮಕ್ಳು, ಒಂದು 4 years, ಒಂದು 8 years. ಮದುವೆ ಆಗಿ 10 ವರ್ಷ ಆಯ್ತು ಸರ್. ನನ್ನ ಮಗನ 34 years ಸರ್. ಅವನಿಗೆ ಏನೂ ಇರಲಿಲ್ಲ ಸರ್. ಕೆಮ್ಮು, ಕಫ, ಇದು ಡಸ್ಟ್ ಅಲರ್ಜಿ ಅಂತೂ ಹೆವಿ ಇತ್ತು. ಹಾಸ್ಪಿಟಲ್ ಕರ್ಕೊಂಡೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತರ್ತಿದ್ದ. ಈ ಥರ ಜನ ಇಷ್ಟೊಂದು ಲೇಜಿ ಇರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಸರ್. ನಾನೇ ಸುಮ್ಮನೆ ಬಿದ್ರೂ ಯಾರಿಗಾದ್ರೂ ಒಂಚೂರು ನೀರು ಕೊಡುವೆ, ಕಾಪಾಡುವೆ. ನನ್ನ ಮಗ ಎಷ್ಟೋ ಜನಕ್ಕೆ ಪಾಪ ಬಿದ್ದು ನೀರು ಕೊಟ್ಟು ಕಾಪಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅವನ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಸರ್. ನನಗಂತೂ ಬೇಡ ಸರ್, ಈ ಥರ ತಪ್ಪು ಯಾರು ಮಾಡೋದು ಬೇಡ. ದಯವಿಟ್ಟು ಕೇಳ್ಕೊತೀನಿ, ಯಾರೇ ಎಲ್ಲೇ ಬಿದ್ದರೂ ಒಂದು ಚೂರಾದರೂ ರೆಸ್ಪಾನ್ಸ್ ಮಾಡಿ ಒಂದು ಮಕ್ಕಳಿಗೆ ಹೆಲ್ಪ್ ಆಗೋ ಥರ ಎಲ್ಲರೂ ಮಾಡಿಪ್ಪ. ಫ್ರೆಶ್ ಅಂತೆ ಆ ಮಾರ್ಕೆಟು. ಈ ಮನುಷ್ಯ ಅವಾಗವಾಗ ಹೋಗ್ತಿರ್ತಾನೆ, ಅವನೇ ಅಲ್ಲಿ ಬಂದಿದ್ದು ಅಟೆಂಡ್ ಮಾಡಿದ್ದು ಅನ್ನೋದು ಕೂಡ ಅವ್ರಿಗಿರಲ್ವಾ? ಅವ್ರಿಗೆ ಆ ಥರ ಮಾನವೀಯತೆ ಇಲ್ಲದೆ ಇದ್ದಾರ ಜನ? ಅವ್ರು ಎಂಥ ಜನ? ಸ್ವಲ್ಪ ಅದನ್ನು ಅವ್ರಿಗೆ ಇದು ಮಾಡಿ ತಿಳಿಸಿ ಸರ್, ದಯವಿಟ್ಟು ತಿಳಿಸಿ. ಇನ್ನು ಯಾರು ಜನ ಆದ್ರೂ ಸರಿ, ಯಾರೇ ಆದ್ರೂ ಸರಿ, ಕೆಲವ್ರು ಯಾರಾದರೂ ಒದ್ದಾಡ್ತಿದ್ದ ಅಂದ್ರೆ ಹೆಲ್ಪ್ ಮಾಡಿ. ನಿಮ್ಗೆ ಯಾವ ತೊಂದರೆನೂ ಬರಲ್ಲ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಅದನ್ನು ಒಂಚೂರು ದಯವಿಟ್ಟು ಯಾರಾದ್ರೂ ಸರಿ ಕೆಲವ್ರಿಗೆ ಹೆಲ್ಪ್ ಮಾಡಿ. ನಮ್ಮಂಥ ಬಡವರು, ನಮ್ಮಂಥ ಈ ಮಕ್ಕಳನ್ನ ಇಟ್ಕೊಂಡು ಒದ್ದಾಡೋರಿಗೆ ಆ ಥರ ತಂದೆ ಇಲ್ಲದೆ ಒಂದು ಮಗು ಎಷ್ಟು ಕಷ್ಟ ಬೀಳುತ್ತೆ. ಅದು ಗಂಡು ಮಕ್ಳು ಸರಿ, ಹೆಣ್ಮಕ್ಳಾದ್ರೂ ಸರಿ. ಒಂದು ಮಗುನ್ ಬೆಳಗ್ಗೆಯಿಂದ ಕೇಳ್ತಾ ಇದ್ದಾಳೆ ನಮ್ಮನ್ನ, ಅಪ್ಪ ನಾಳೆ ಬರುತ್ತೆ ಅಂದೆ, ನಾಳೆ ಬರುತ್ತೆ ಅಂದೆ, ಇನ್ನೂ ಅಪ್ಪ ಬರಲಿಲ್ಲ ಅಂತ ಕೇಳ್ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ನಮಗೆ ಒದ್ದಾಡೋದು ಆಗ್ತಾ ಇಲ್ಲ ಸರ್.
ಇನ್ನು ನನ್ನ ದಿನ ದಿನ ಕೇಳ್ತಾಳೆ, ಅಪ್ಪ ಇಲ್ಲಿ ಅಂತ. ನಾ ಏನ್ ಸರ್ ಜವಾಬ್ ಹೇಳೋದು? ದೊಡ್ಡ ಮಗು ಹೇಳಕ್ಕೂ ಇಲ್ಲ, ಮಾಡಕ್ಕೂ ಇಲ್ಲ, ಅದು ಅಳ್ದೂ ಇಲ್ಲ, ಏನೂ ಇಲ್ಲ, ಅದು ಹಂಗೇ ಚಿಂತೆಲಿ ಹೋಗ್ತಾ ಇದೆ. ಈ ಚಿಕ್ಕದ್ ಮಾತ್ರ ಬೆಳಗ್ಗೆ ಸ್ನಾನ ಮಾಡೋವಾಗ ನಂಗೆ ಅಪ್ಪ ಬಂದಿಲ್ಲ, ಇವಾಗ ನಾನು ಅಪ್ಪನೇ ಸ್ನಾನ ಮಾಡಿಸೋದು ಅಂತ ಅಳ್ತಾವಳೆ ಸರ್. ಈ ತರ ಕಷ್ಟ ಯಾರಿಗೂ ಬರಬಾರ್ದು, ನಮ್ಮೊಬ್ಬರಿಂದನೇ ಇದೆಲ್ಲ ಕಳೆದು ಬಿಡ್ಲಿ. ಬೇರೆಯವ್ರಿಗೇನೇ ಆದ್ರೂ ದಯವಿಟ್ಟು ಯಾರಾದ್ರೂ ಸರಿ ಹೆಲ್ಪ್ ಮಾಡಿ. ನನ್ನ ಹೆಸರು ಸುಮಾ ಅಂತ, ನಮ್ಮ ಹಸ್ಬೆಂಡ್ ಹೆಸರು ಸಂತೋಷ್ ಅಂತ. ಅವರು ಮಂಡೇ ಕೆಲ್ಸಕ್ಕೆ ಹೋಗಿದ್ರು. 12:45 ಹಂಗೆ 10th ಮಾರ್ಚ್ 10ಗೆ ಬಂದ್ಬಿಟ್ಟು 12:45 ಹಂಗೆ ಬಂದ್ಬಿಟ್ಟು ಕೆಲಸಕ್ಕೆ ವಿಸಿಟ್ ಮಾಡಿದ್ದಾರೆ. ಕ್ಯಾರಿ ಫ್ರೆಶ್ ಅಂತ ಹೇಳ್ಬಿಟ್ಟು ಫ್ರೇಸರ್ ಟೌನಲ್ಲಿ ಅಲ್ಲಿರುವಂಥ ಹ್ಯಾಪಿ ಮಾರ್ಕೆಟ್ಗೆ ಹೋಗಿದ್ದಾರೆ. ಅಲ್ಲಿ ಹೋಗಿದ್ದಾಗ ಅವ್ರಿಗೆ ಎದೆ ನೋವು ಬಂದಿದೆ. ಆಲ್ಮೋಸ್ಟ್ ಬಂದ್ಬಿಟ್ಟು ಒಂದು 5 ಮಿನಿಟ್ಸ್ ಹತ್ತತ್ರ ಬಂದ್ಬಿಟ್ಟು ಮೇಲೆ ಕುತ್ಕೊಂಡು ತುಂಬ ಸಫರ್ ಪಟ್ಟಿದ್ದಾರೆ ಎದೆ ನೋವಿಗೆ. ಅಲ್ಲಿ ಯಾರೂ ನೋಡಿಲ್ಲ. ಅಲ್ಲಿ ಆಲ್ಮೋಸ್ಟ್ ತುಂಬ ಜನ ಅಲ್ಲಿ ಬಂದ್ಬಿಟ್ಟು ಪರ್ಚೇಸಿಂಗ್ ನಿಂತ್ಕೊಂಡಿದ್ದಾರೆ. ಒಬ್ರು ಯಾರೂ ನೋಡಿಲ್ಲ ಅವ್ರನ್ನ. ಅದಾದ್ಮೇಲೆ ಅಲ್ಲಿಗೆ ಸಫಕೇಟ್ ಆಗಿದೆ ಅಂತ ಕೆಳಗೆ ಇಳಿದು ಬಂದಿದ್ದಾರೆ. ಅಲ್ಲಿ ಕಾರಿಡೋರ್ ಹತ್ರ ನಿಂತ್ಕೊಂಡು ತುಂಬ ಎದೆ ನೋವಲ್ಲಿ ಎದೆ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ. ಆವಾಗ ಯಾರೋ ಒಬ್ರು ಅಲ್ಲಿ ಹ್ಯಾಪಿ ಫ್ರೆಶ್ ಅಲ್ಲಿ ಕ್ಯಾರಿ ಫ್ರೆಶ್ ಅಲ್ಲಿ ವರ್ಕ್ ಮಾಡ್ತಿರೋಂಥ ಒಂದು ಪರ್ಸನ್ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳಿದ್ದಾರೆ. ಅವ್ರು ಕೇಳಿದಾಗ ಮಾತಾಡಿದ್ನೋ ಇಲ್ಲ ಅಂತ ಗೊತ್ತಿಲ್ಲ. ತಿರ್ಗಾ ಅದಾದ್ಮೇಲೆ ಅವ್ರ ಕೈ ತೋರಿಸಿದ್ದಾರೆ, ಆದ್ರೂ ಅವ್ರು ಯಾರು ಬಂದ್ಬಿಟ್ಟು ರೆಸ್ಪಾನ್ಸ್ ಮಾಡಿಲ್ಲ. ಒಂದು 5 ನಿಮಿಷನೂ ಇಲ್ಲ, ಒಂದು 2-3 ಮಿನಿಟ್ಸ್ಗೆನೆ ಬಂದ್ಬಿಟ್ಟು ಕೆಳಗಡೆ ಬಿದ್ದೋಗಿದ್ದಾರೆ. ಬಿದ್ದಾದ್ಮೇಲೆ ಕೂಡ ಅಲ್ಲಿ ತುಂಬ ಜನ ಬಂದ್ಬಿಟ್ಟು ಓಡಾಡ್ತಿದ್ದಾರೆ, ಯಾರೊಬ್ರು ಅಲ್ಲಿ ಬಂದ್ಬಿಟ್ಟು ರೆಸ್ಪಾನ್ಸ್ ಮಾಡಿಲ್ಲ. ಬಿದ್ದಾದ್ಮೇಲೂ ಕೂಡ ಬಂದಿದ್ದ ಪರ್ಸನು ಯಾರು ಎತ್ತೂ ಇಲ್ಲ ಅವ್ರನ್ನ. ಏನಾಗಿದೆ ಅಂತಲೂ ಚೆಕ್ ಮಾಡಲಿಲ್ಲ. ಜಸ್ಟ್ ನಿಂತ್ಕೊಂಡು ಪಕ್ಕದಲ್ಲಿ ನೋಡ್ತಿದ್ದಾರೆ ಹೊರತು ಯಾರೊಬ್ರು ಅವ್ರನ್ನ ಮೈ ಮುಟ್ಟಿಲ್ಲ. ಆಲ್ಮೋಸ್ಟ್ ಬಂದ್ಬಿಟ್ಟು 1:45 ಅಂದರೆ ಹಾಫ್ ಆನ್ ಅವರ್ ಹತ್ತತ್ರ ಹಾಗೆ. ಆಮೇಲೆ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ, ಪಕ್ಕದಲ್ಲಿರುವಂಥ ಸಂತೋಷ್ ಹಾಸ್ಪಿಟಲ್ಗೆ. ನಮ್ಗೆ ಇನ್ಫಾರ್ಮ್ ಮಾಡಿದ್ದು ಬಂದ್ಬಿಟ್ಟು 12:56 ಹಂಗೆ ಇನ್ಫಾರ್ಮ್ ಮಾಡಿದ್ರು. ನಾನು ಅಲ್ಲಿ ರೀಚ್ ಆಗಬೇಕಾದ್ರೆ ಬಂದ್ಬಿಟ್ಟು 2 o'clock ಆಗಿತ್ತು. ಹೋಗಿ ನೋಡಿದಾಗ ಈ ಥರ ಪಲ್ಸ್ ಇಲ್ಲ, ಅಲ್ಲೇ ಬಿದ್ದಿದ ತಕ್ಷಣ ಅಲ್ಲೇ ಇಲ್ಲ ಪಲ್ಸು ಅಂತ ಹೇಳಿದ್ದಾರೆ. ನನಗೆ 2 ಹೆಣ್ಮಕ್ಳು, ಒಬ್ಳಿಗೆ 8 years ಓಲ್ಡು, ಇನ್ನೊಬ್ಳು ಚಿಕ್ಕವಳು ಬಂದ್ಬಿಟ್ಟು 4 years ಓಲ್ಡ್. ಸರ್ ಪ್ರಮೋದ್ ಅಂತ, ಸಂತೋಷ್ ಅವ್ರ ಅಣ್ಣ ನಾನು. ಅವನು ಬೆಳಗ್ಗೆ ಆಫೀಸ್ಗೆ ಹೋಗಿದ್ದೆ, ನನಗೆ ಆಫೀಸ್ಗೆ ಹೋಗಿದ್ದಾನೆ ಬೆಳಗ್ಗೆ. ಅವನು 10:30ಗೆ ಡ್ರಾಪ್ ಮಾಡಿಬಿಟ್ಟು ಆಫೀಸ್ಗೆ ಹೋಗಿದ್ದಾನೆ. ಅಲ್ಲಿಂದ ಕಂಪನಿಯಿಂದ ಕ್ಯಾರಿ ಫ್ರೆಶ್ಗೆ ವಿಸಿಟಿಂಗ್ ಹೋಗಿದ್ದಾನೆ. ವಿಸಿಟಿಂಗ್ ಹೋದಾಗ ಅಲ್ಲಿ ಅವನಿಗೆ ಚೆಸ್ಟ್ ಪೇನ್ ಕಾಣಿಸ್ಕೊಂಡಿದ್ದೆ. 12:43 ಚೆಸ್ಟ್ ಪೇನ್ ಕಾಣಿಸ್ಕೊಂಡಿದ್ದೆ. ಒಳಗೆ ವಿಸಿಟ್ ಮಾತಾಡ್ಬೇಕಂದ್ರೆ ಅವ್ನಿಗೆ ಚಶ್ಮೆ ಕೈ ಇಟ್ಕೊಂಡು ಮಾತಾಡ್ತಿದ್ದಾನೆ. ಅವ್ರ ಮಾನವತಿಯಿಂದ ಏನಾಯಿತು ಏನು ಅಂತ ಯಾರು ಕೇಳಿಲ್ಲ. ಏನಾಯಿತು ಅಂತ ಕೇಳಿ ಏನೋ ಮಾಡ್ಬೋದಾಗಿತ್ತು. ಅವ್ರ ಪಾಡಿಗೆ ಅವ್ರು ಏನು ಬೇಕೋ ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಅವ್ನಿಗೆ ಅಟ್ಲೀಸ್ಟ್ ಒಬ್ಬ ಹುಡುಗ ಒಬ್ಬ ಹಿಂಗೆ ಇಟ್ಕೊಂಡಿದ್ದಾನೆ ಮೇಲೆ ಏನಕ್ಕೆ ಇಟ್ಕೊತಾನೆ ಅಂತ ಎಲ್ರಿಗೂ ಗೊತ್ತಿರಬೇಕು. ಇವಾಗ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ಚೆಸ್ಟ್ ಪೇನ್ ಎಲ್ರಿಗೂ ಕಾಮನ್ ಆಗೋಗಿದೆ, ಬರ್ತಾ ಇದೆ ಇವಾಗ. ಅದು ಅಟ್ಲೀಸ್ಟ್ ಕೇಳಬೇಕು ಅವ್ರು ಏನಾಗಿದೆ, ಏನು ಕೈ ಇಟ್ಕೊಂಡಿದ್ಯಾ ಅಂತ. ಅವ್ರ ಪಾಡಿಗೆ ಅವ್ರು ಇದೇ ಮಾಡ್ತಿದ್ದಾರೆ. ಇನ್ನೊಂದು ಅಂದರೆ ಅಲ್ಲಿ ಫೆಸ್ಟಿವಲ್ ನಡೀತಾ ಇದೆ, ರೋಡಲ್ಲಿ ಫುಲ್ ಅಷ್ಟು ಕ್ರೌಡ್ ಇದೆ. ಅಷ್ಟು ಕ್ರೌಡಲ್ಲಿ ಒಬ್ಬರು ಬಂದು ನೋಡಿದ್ರು, ಮಾನವತಿಯಿಂದ ನೋಡಿಲ್ವಲ್ಲ ಅವನ್ನ. ನನಗೆ ಕಾಲ್ ಮಾಡಿದ್ರು, ನಮ್ಮಮ್ಮ ಕಾಲ್ ಮಾಡಿದ್ರು ನನಗೆ 1 o'clock ಅನ್ಸುತ್ತೆ. 1:40 ಕಾಲ್ ಮಾಡಿದ್ರು ನನಗೆ. ನಾನು ಅಲ್ಲೇ ಅಲ್ಸೂರಲ್ಲಿದ್ದೆ, ನಂದು ಅಂಗಡಿ ಅಲ್ಸೂರಲ್ಲಿ ಇರೋದು. ಸೊ ಅಲ್ಲಿಂದ ನಾನು 2:10ಗೆಲ್ಲ ಹೋಗಿದ್ದೀನಿ. ಅಷ್ಟು ಬೇಗ ಅವ್ರು ಒಳಗ್ತಾರೆ. ಅವ್ರು ತಗೊಂಬಂದಿದೆ. ಈ ಇನ್ಸಿಡೆಂಟ್ ಆಗಿದ್ದು 12:45 12:50 ಒಳಗಡೆ ಆಗಿದೆ. ಅವ್ರು ತಗೊಂಬಂದಿದ್ದು 1:30 ಅಂತೆ. ಅಕ್ಕಪಕ್ಕ ತುಂಬಾ ಹಾಸ್ಪಿಟ್ಲ್ ಇದೆ. 1:30ವರೆಗೂ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಕ್ಯಾರಿ ಫ್ರೆಶ್ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಬಿದ್ದ ತಕ್ಷಣ ಎತ್ಕೊಂಡೋಗಿದ್ರೆ ಏನೋ ಮಾಡಬಹುದಾಗಿತ್ತು. ಅವ್ರು ಯಾರು ಇಲ್ದ ನಿಂತ್ಕೊಂಡಿದ್ದಾರೆ, ಅಲ್ಲೇ ನೋಡ್ತಿದ್ದಾರೆ. ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡು ನಿಂತ್ಕೊಂಡು ನೋಡ್ತಿದ್ದಾರೆ. ಏನು ತಿರ್ಗ್ಸು ಇಲ್ಲ, ಏನು ಮಾಡಿಲ್ಲ. 12:49 ಇನ್ಸಿಡೆಂಟ್ ಆಗಿರೋದ್ನ 1:30 ಹಾಸ್ಪಿಟಲ್ ಎಂಟ್ರಿ ಕೊಟ್ಟಿರೋದು. ಅವ್ರು ಅಷ್ಟೊತ್ತು ಏನ್ ಮಾಡ್ತಿದ್ರು ಅವರು? ಅಲ್ಲಿ ಕೇಳಿದ್ರೆ ಅವ್ರು ನಮ್ಗೆ ಹೇಳ್ತಾವ್ರೆ, ನಾವು ಹಾಸ್ಪಿಟ್ಲ್ ಕೇಳಿದ್ವಿ, ಈ ಹಾಸ್ಪಿಟಲ್ಗೆ ಆಂಬುಲೆನ್ಸ್ ಇಲ್ಲ ಅಂತವ್ರು, ಇದಿಲ್ಲ ಅಂತವ್ರೆ ಅಂದ್ಬಿಟ್ಟು ಆಂಬುಲೆನ್ಸ್ ಕೇಳ್ತಾವ್ರಂತೆ. ಪಕ್ಕದಲ್ಲಿ ಆಟೋ ಇಲ್ವಾ, ಅಟ್ಲೀಸ್ಟ್ ಗಾಡಿ ಇಲ್ವಾ, ಎತ್ಕೊಂಡು ಕುತ್ಕೊಂಡು ಹೋಗೋದಾಗಿತ್ತಾನೆ. ಅದನ್ನು ಮಾಡಿಲ್ಲ ಅವರು. ಏನಂದ್ರೆ ಒಂದು ನಮ್ದು ಕರ್ನಾಟಕ ಸೇಲ್ಸ್ ಅಸೋಸಿಯೇಷನ್ಸ್ ಇಂದ ನಾವೇನು ಮಾಡಬೇಕು ಅದನ್ನ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಅಮಾಂಗ್ ದೆಮ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಈಗ ಕಂಪ್ನಿಯವರು ಅವ್ರು ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ ಆ ಕಂಪ್ನಿನಲ್ಲಿ ಡಿಸ್ಕಷನ್ ಮಾಡಿ ಅವರಿಗೆ ಏನು ಸಹಾಯ ಮಾಡಬೇಕು ಅಂತ ಹೇಳಿ, ಅವ್ರಿಗೆ ಏನು ಕೊಡಬೇಕು ಅಂತ ಅವರ ಇವರಿಗೆಲ್ಲ ನಾವು ಮಾತಾಡ್ಬಿಟ್ಟು ಅದನ್ನ ಇಮಿಡಿಯೇಟ್ ಆಗಿ ನಾವು ಅವರಿಗೆ ಸಹಾಯ ಮಾಡುವಂಥ ಒಂದು ಇದಕ್ಕೆ ಅದ್ರ ಬಗ್ಗೆ ಹೆಚ್ಚಿನದಾಗಿ ನಮ್ಮ ಸೆಕ್ರೆಟರಿ ಮುನವರ್ ಪಾಷಾ ಆಗಲಿ ಅಥವಾ ನಮ್ಮೆಲ್ಲ ಅಸೋಸಿಯೇಷನ್ನ ಮೆಂಬರ್ಗಳಾಗಲಿ ತುಂಬ ರಿಸ್ಕ್ ತಗೊಂಡು ಈ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಅವ್ರ ಜೊತೆಲಿದ್ದೀವಿ. ಅವರಿಗೆ ಇನ್ನು ಮುಂದೆ ಸಹ ಏನು ಸಹಾಯ ಮಾಡೋಕ್ಕಾಗುತ್ತೆ ಅಂತ ನಾವೆಲ್ಲ ಒಂದು ನಿರ್ಧಾರ ಮಾಡಿ ಅದನ್ನು ಅವರ ಮಕ್ಕಳಿಗಾಗಲಿ ಅವರ ಒಂದು ಎಜುಕೇಷನ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಯೋಚನೆ ಮಾಡಿ ನಾವು ಇದನ್ನ
ಅವ್ರ ಫ್ಯಾಮಿಲಿ ಜೊತೆಲಿ ಇದೀವಿ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಸರ್, ಈಗ ಇದೊಂದು ಇನ್ಸಿಡೆಂಟ್ ಏನಿದೆ ಅಲ್ಲಿ ಈ ಘಟನೆ ಆಗಿದೆ. ಸೊ 12:45 ಏನೋ ಆಗಿರೋ ಘಟನೆ, 1:15ವರೆಗೂ ಆ ಮನುಷ್ಯನ್ಗೆ ಅಲ್ಲೇ ಇಟ್ಕೊಂಡಿದ್ರು ಅವರು. ಸ್ವಲ್ಪ ಅವರು ಇವನ್ ನಮ್ಗೆ ಏನ್ ತಿಳಿ ಬಂದಿದೆ ಅಂದ್ರೆ, ಅವ್ರು ಯಾರಿಗೂ ಆ ಕ್ಯಾರಿಫೈ ಏನಿದೆ ಕಂಪ್ನಿ ಅವ್ರ ಎಂಪ್ಲಾಯಿ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ರಂತೆ, ಈ ತರ ಆಗ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಟಿದ್ದಾರೆ ಆ ಎಂಪ್ಲಾಯಿ ಅವ್ರಿಗೆ. ಅವ್ರು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ ಆಟೋಲ್ ಕರ್ಕೊಂಡು ಹೋಗಿ ಏನೋ ಹಾಸ್ಪಿಟಲ್ಗೆ ಏನಾದ್ರು ಚಿಕಿತ್ಸೆ ಮಾಡಿಸ್ತಾ ಇದ್ರೆ ಅವ್ರು ಉಳ್ಕೊತಾ ಇದ್ರು. ಸೊ ಇದರಲ್ಲಿ ಆ ಕಂಪ್ನಿ ಅವ್ರದ್ದು ನಿರ್ಲಕ್ಷ್ಯ ಆಗಿದೆ. ಸೊ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಅಲ್ಲ, ಆ ಮೂಮೆಂಟ್ ಅಲ್ಲಿ ವಿಚಾರ ಕಮ್ಯುನಿಕೇಶನ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ ನಮ್ಗೆಲ್ಲ. ಸೊ ನಾವು ಅದನ್ನ ಈಗ ಆ ಕಂಪ್ನಿಯವರಿಗೆ ಮಾತಾಡ್ಬಿಟ್ಟು ಆ ಸಂದರ್ಭದಲ್ಲಿ ಅವ್ರಿಗೆ ಏನ್ ಸಹಾಯ ಮಾಡಬೇಕು ಅದನ್ನ ಅವ್ರಿಗೆ ಮಾಡಿಸುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಆಸ್ ಎ ಪ್ರೆಸಿಡೆಂಟ್ ಆಫ್ ದಿ ಕಂಪನಿ, so sales associations, I will discuss with the company managers and I will come back to you. So, Kumar Swami JD, I am the president of Karnataka Sales State Sales Association, and Munawar is our secretary, and all are the president, vice presidents and members are here together. ನಮಸ್ಕಾರ ಎಲ್ಲರಿಗೆ. ನಾನು ಕರ್ನಾಟಕ ಸ್ಟೇಟ್ ಸೇಲ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ಗೆ ಸೆಕ್ರೆಟರಿ ಆಗಿದ್ದೀನಿ. 3 ದಿವಸ ಹಿಂದ್ಗಡೆ ಗೊತ್ತಾಯಿತು ಈ ವಿಷಯ. ಈ ಥರ FMCG ಅವರು ಸೇಲ್ಸ್ ಮ್ಯಾನು VIP ಕಂಪನಿನಲ್ಲಿ ಕೆಲಸ ಮಾಡಿದವರು ಸಂತೋಷ್ ಈ ಥರ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದಾರಂತ. ಅವಾಗ ಇಮಿಡಿಯೇಟ್ಲಿ ನಮ್ಮ ಪ್ರೆಸಿಡೆಂಟ್ ಸಾಹೇಬ್ರಿಗೆ ಅವ್ರಿಗೆ ಎಲ್ಲ ನಾನು ಡಿಸ್ಕಷನ್ ಮಾಡಿ ಈ ಥರ ಹೆಂಗೆ ಮಾಡಬೇಕು, ಹೆಂಗೆ ಅವ್ರಿಗೆ ಸಹಾಯ ಮಾಡಬೇಕು. ಯಾಕೆಂದರೆ ಇದು ಸೇಲ್ಸ್ ಟೀಮ್ ಅಂದರೆ ಎಲ್ಲ ಒಂದೇ ಮಕ್ಕಳ ಥರ, ಒಂದೇ ತಾಯಿ ಮಕ್ಕಳ ಥರ. ಅದಕ್ಕೆ ನಮ್ಮ ಬ್ರದರ್ ಅವರು ಗೊತ್ತಾಯ್ತು, ನಮ್ಮ ಬ್ರದರ್ ಥರ ನಾವು ಟ್ರೀಟ್ ಮಾಡಿದ್ದೀವಿ. ಇಮಿಡಿಯೇಟ್ ಆಗಿ ತೊಗೊಂಡು ಎಲ್ಲರಿಗೆ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಎಲ್ಲ ಫುಲ್ಲು ದುಡ್ಡು ಎಲ್ಲ ಕಲೆಕ್ಷನ್ ಮಾಡಿ ಇವಾಗ ಇಲ್ಲಿ ಬಂದಿದ್ದೀವಿ. ಅವರು ಪಾಪ ಅವ್ರ ತಾಯಿ ಇದ್ದಾರೆ, ಆಮೇಲೆ ಅವ್ರ ವೈಫು ಇದ್ದಾರೆ. ಆಮೇಲೆ ಅವ್ರ ವೈಫ್ಗೇನು 3 ದಿವಸದಿಂದ ಕೋಆರ್ಡಿನೇಟ್ನಲ್ಲಿ ಇದ್ದೆ ನಾನು. ಪಾಪ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಇದು ಮಾಡ್ತೀನಿ ಸರ್. ಆಮೇಲೆ ಇನ್ನೊಂದು ಉದ್ದೇಶ, ನಮ್ಮ ಮಾರ್ಕೆಟಿಂಗ್ ಟೀಮ್ನಲ್ಲಿ ಯಾರಿಗೇನು ಈ ಥರ ಕಷ್ಟ ಇದ್ರೆ, ಒರಿಜಿನಲ್ ಕಷ್ಟನಲ್ಲಿ ಇದ್ದಾರೆ ಅಂತ ಯಾರಾದರೂ ನಮಗೆ ತಿಳಿಸ್ಕೊಟ್ರೆ, ನಾವು ಆಲ್ವೇಸ್ ಕರ್ನಾಟಕ ಸ್ಟೇಟ್ ಸೇಲ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನಿಂದ ಸಪೋರ್ಟ್ಗೆ ಇದ್ದೀವಿ. ಆಮೇಲೆ ನಮ್ಮ ವಿಮಲ್ ಭೈ ಅವರು ಇದ್ದಾರೆ, ವೈಸ್ ಪ್ರೆಸಿಡೆಂಟು. ಆಮೇಲೆ ನಮ್ಮ ಅಫ್ರೋಜ್ ಸರ್ ಇದ್ದಾರೆ, ಅವರು ಇದ್ದಾರೆ, ಇವರು ವೈಸ್ ಪ್ರೆಸಿಡೆಂಟು. ಆಮೇಲೆ ನಮ್ಮ ಟ್ರೆಜರರು ಇದ್ದಾರೆ. ನಮಗೆಲ್ಲ ಟೀಮು ಫುಲ್ಲು ಏನು ಲೈಟ್ ಆಗಿ ಇಲ್ಲ, ಇವಾಗ ಫುಲ್ ಆಗಿ ಸ್ಟ್ರಾಂಗ್ ಆಗಿದ್ದೀವಿ. ಯಾಕೆಂದ್ರೆ ಈ ಘಟನೆ ಆಗಿರೋದು ನೋಡ್ಬಿಟ್ರೆ ಇವಾಗ ನಾವು ಲೈಟ್ ಆಗಿ ತಗೊಳಕ್ ಆಗಲ್ಲ. ಇವಾಗ ನಾವು ಫುಲ್ಲು ಶಾರ್ಪ್ ಆಗಿದ್ದೀವಿ, ಮೈಂಡ್ ನಲ್ಲಿ ಇದೀವಿ. ಆಮೇಲೆ ಮಂಡೇ ಬೋರೋಸಿಲ್ ದೀಪಕ್ ಅಂತ ಒಬ್ರು ಇದ್ದಾರೆ, ಅವರು ಟ್ಯಾಬ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಟ್ಯಾಬ್ಲೆಟ್ ಎಲ್ಲರಿಗೇನು ಬ್ಯಾಗ್ ನಲ್ಲಿ ಹಾರ್ಟ್ ಅಟ್ಯಾಕ್ ಟ್ಯಾಬ್ಲೆಟ್ ಎಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಪ್ರಿಕಾಷನ್ ಎಲ್ಲ ಕೊಡ್ತೀವಿ. ಮಂಡೇ ನಮ್ಮ 530 ಜನ ಇಲ್ಲ, ಅದು 530 ಜನ ಅಪ್ಲೈನ್ಸಸ್ ಸೇಲ್ಸ್ ಮ್ಯಾನ್. ಇಲ್ಲ ಇದು ಬಂದ್ಬಿಟ್ಟು ಅಪ್ಲೈನ್ಸಸ್ ಕರ್ನಾಟಕ ಸ್ಟೇಟ್ ಸೇಲ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಬೇರೆ ಇದೆ. FMCG ಇವಾಗ ನಮ್ಮ ಬ್ರದರ್ ಅವರು ಇವಾಗ ಯಾರು ತೀರೋಗಿದ್ದಾರೆ ಹಾರ್ಟ್ ಅಟ್ಯಾಕ್ ಇಂದ, ಅದು FMCG ಗ್ರೂಪ್ ಬೇರೆ ಇದೆ. ಆ ಗ್ರೂಪ್ ಎಲ್ಲ ನಾವು ನೋಡಿಲ್ಲ, ಎಲ್ಲ ಆಲ್ ಆರ್ ಈಕ್ವಲ್ ಅಂತ ಎಲ್ಲರಿಗೆ ಅದನ್ನು ಡಿಸ್ಕಷನ್ ಮಾಡಿ ಎಲ್ಲರಿಗೆ ಈ ಟ್ಯಾಬ್ಲೆಟ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಮಾಡಲ್ಲ, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಎಲ್ಲರೂ ಮಾಡ್ತಾರೆ. ನಿಮ್ಮ ಅಸೋಸಿಯೇಷನ್ ಮೂಲಕ, ಕರ್ನಾಟಕ ಸ್ಟೇಟ್ ಎಂಪ್ಲಾಯೀಸ್ ಅಸೋಸಿಯೇಷನ್, ಅದ್ರ ಮೂಲಕ ನೀವು ಯಾಕೆ ಎಲ್ಲ ಪ್ರೈವೇಟ್ ಕಂಪ್ನೀಸ್ ಫರ್ಮ್ಗೆಲ್ಲ ಕಂಪಲ್ಸರಿಯಾಗಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್, ಸೇಲ್ಸ್ ಆಫೀಸರ್ಸು ಎಲ್ಲ ಫೀಲ್ಡ್ ವರ್ಕಲ್ಲಿ ಯಾರು ಮಾಡ್ತಾರೋ ಅವ್ರಿಗೆ ಯಾಕೆ ಒಂದು ಇನ್ಶೂರೆನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ? ಈಗ ನಾವು ಈ ವಿಚಾರನ ತುಂಬ ಪರಿಗಣನೆಗೆ ತಗೊಂಡು, ನಮ್ಮಲ್ಲಿ ಏನಾಗಿದೆ, ಫಸ್ಟ್ ಆಫ್ ಆಲ್ ನಾನು ಮಾಧ್ಯಮದವ್ರು ನೀವು ಬಂದು ಇಲ್ಲಿ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿ ನಿಮಗೆ ಧನ್ಯವಾದ. ಜೊತೆಗೆ ನಮ್ಮ ಪಾಷಾ ಅವರು ಭಾರಿ ರಿಸ್ಕ್ ತಗೊಂಡು, ಮುನವರ್ ಪಾಷಾ ಅವರು ಮತ್ತು ನಮ್ಮ ಅಸೋಸಿಯೇಷನ್ ಎಲ್ಲರೂ ಏನು ಮೆಂಬರ್ ವಿಮಲ್ಲು ಇವರೆಲ್ಲ ಇಲ್ಲಿ ಇದ್ದಾರಲ್ಲ, ನಮ್ಮ ಸುಭಾಷು, ಬಸವರಾಜು ಎಲ್ಲರೂ ಇದ್ದಾರಲ್ಲ, ನಮ್ಮ ಇವರೆಲ್ಲ ಸೇರಿಬಿಟ್ಟು ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡು ಈ ಕೆಲಸ ಮಾಡಿದ್ದಾರೆ. ಇದು ನಮ್ಮ ಕರ್ನಾಟಕ ಸ್ಟೇಟ್ ಸೇಲ್ಸ್ ಅಸೋಸಿಯೇಷನ್ಸ್ ಗಮನಕ್ಕೆ ಖಂಡಿತ ಬಂದಿದೆ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಸೋಸಿಯೇಷನ್ನಿಂದ ಎಲ್ಲ ಕಂಪ್ನಿಗಳಿಗೂ ಒಂದು ಲೆಟ್ರ್ ಬರೆಯುವಂಥ ವ್ಯವಸ್ಥೆ ಮಾಡಿ, ಅವರಿಗೆ ಒಂದು ನೀವು ಕಂಪಲ್ಸರಿ ಎಲ್ಲ ಎಂಪ್ಲಾಯಿಗೂ, ಈಗ ಎಲ್ಲ ಕಂಪ್ನಿಗಳು ಏನು ಮಾಡಿದ್ದಾರೆ, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾಡಿದ್ದಾರೆ. ಆಕ್ಸಿಡೆಂಟಲ್ ಇನ್ಶೂರೆನ್ಸು ವೆರಿ ಸ್ಮಾಲ್ ಇನ್ಶೂರೆನ್ಸು, ಇಟ್ ವಿಲ್ ನಾಟ್ ಕವರ್, ಯಾರಿಗೆ ಎಂಪ್ಲಾಯಿಗೆ ಮಾತ್ರ ಕವರ್ ಆಗುತ್ತೆ, ಅವ್ರ ಫ್ಯಾಮಿಲಿಗೆಲ್ಲ ಕವರ್ ಆಗಲ್ಲ. ಸೊ ನಾವು ಏನಂದರೆ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಸೇಲ್ಸ್ ಅಸೋಸಿಯೇಷನ್ ವತಿಯಿಂದ ನಾವು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಲೆಟ್ರ್ ಕಳಿಸಿ ಎಲ್ಲ ಕಂಪ್ನಿಗೂ
ನೀವು ಈ ಥರ ಒಂದು ಹೆಲ್ತ್ ಇನ್ಶೂರೆನ್ಸು ಕವರೇಜ್ ಮಾಡಬೇಕು. ನಾಳೆ ಅವರ ಫ್ಯಾಮಿಲಿನಲ್ಲಿ ಏನಾದರೂ ತೊಂದರೆ ಆದರೆ ಅವ್ರ ಫ್ಯಾಮಿಲಿಗೆ ಒಂದು ಒಳ್ಳೆ ಬ್ಯಾಕಪ್ ಇರಬೇಕು. ಒಂದು ಅಮೌಂಟ್ ಅವ್ರ ಫ್ಯಾಮಿಲಿಗೆ ಸಿಗೋದ್ರಿಂದ ಅವ್ರ ಮುಂದಿನ ಜೀವನ ಚೆನ್ನಾಗಿ ನಡೀತದೆ. ಈ ಇನ್ಸಿಡೆಂಟಲ್ಲಿ ಏನಾಗಿದೆ, ಪಾಪ ಇವರಿಗೆ 3 ಹೆಣ್ಮಕ್ಳಿದ್ದಾರೆ, ಸಣ್ಣವರು. ಅವರಿಗೂ ಸಹ ತುಂಬ ಕಷ್ಟ. ಅವ್ರನ್ನೆಲ್ಲ ಎಜುಕೇಷನ್ ಮಾಡಿಸ್ಬೇಕು. ಯಾವುದೇ ಒಂದು ಸಹಾಯ ಕಂಪ್ನಿ ಎಷ್ಟೇ ದುಡ್ಡು ಕೊಡ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ಇನ್ಶೂರೆನ್ಸ್ ಜೊತೆ ಟೈಅಪ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ಭಾರಿ ಒಳ್ಳೆಯದು. ಇದ್ರ ಬಗ್ಗೆ ಭಾರಿ ನಾವೊಂದು ಒತ್ತಾಯ ಮಾಡಿ ಎಲ್ಲ ಕಂಪ್ನಿನಲ್ಲೂ ಒಂದು ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಎಂಪ್ಲಾಯೀಸಿಗೆ, ಫ್ಯಾಮಿಲಿಗೆ ಮಾಡುವಂಥ ಇದನ್ನು ನಾವು ಒತ್ತಾಯ ಮಾಡೋ ಮೂಲಕ, ನಿಮ್ಮ ಮಾಧ್ಯಮದ ಮೂಲಕನೂ ನಾವು ಕಂಪ್ನಿಯವರಿಗೆ ಈ ವಿಚಾರ ಗೊತ್ತಾಗಲಿ ಅನ್ನೋದ್ರ ಬಗ್ಗೆನೂ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಟ್ಟಿರ್ತೀವಿ. ಜೊತೆಗೆ ಎಷ್ಟು ಜನ ಇನ್ನೂ ನಮ್ಮ ಎಂಪ್ಲಾಯೀಸ್ ಆ್ಯಡ್ ಆಗ್ತಾ ಇದ್ದಾರೆ. ಇವಾಗ 530 ಜನ ನಾವಿದ್ದೀವಿ. ಸೊ ಐ ಥಿಂಕ್ ಇನ್ನೊಂದು 1000 ಜನ ನಮ್ಮದು ಆಗ್ತಾರೆ, ಎಲ್ಲ ಕಂಪ್ನಿಯವರು ಸೇರಿ. ಸೊ ನಾವು ಸಹ ನಮ್ಮ ಕಡೆಯಿಂದನೂ ಒಂದು ಗ್ರೂಪ್ ಇನ್ಶೂರೆನ್ಸ್, ಕರ್ನಾಟಕ ಸೇಲ್ಸ್ ಅಸೋಸಿಯೇಷನ್ಸಿಂದ ಅವರಿಗೆಲ್ಲ ಒಂದು ಗ್ರೂಪ್ ಇನ್ಶೂರೆನ್ಸ್ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಎಲ್ಲ ನಾವೆಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಒಂದು ಮೀಟಿಂಗಲ್ಲಿ ಅದನ್ನು ತಂದು ಒಂದು ಅಜೆಂಡಾ ಫಿಕ್ಸ್ ಮಾಡಿ ಮಾಡುವಂಥ ಒಂದು ಕಾರ್ಯ ಇದನ್ನು ರೂಪಿಸ್ತಾ ಇದ್ದೀವಿ. ನಮಸ್ಕಾರ, ನಾನು ಸೋನು ಜೈನ್ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಸೇಲ್ಸ್ಮನ್ ಅಸೋಸಿಯೇಷನ್ ಇದೆಯಲ್ಲ, ಅದು ಫಾರ್ಮ್ ಆಗಿದೆ. ಮುನಾವರ್ ಪಾಸ್ ಅಂದ್ಬಿಟ್ಟು ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅದ್ರ ಬಗ್ಗೆ. ಸೊ ಅವರು ಇನಿಷಿಯೇಟ್ ತೊಗೊಂಡು ಅಸೋಸಿಯೇಷನ್ ಮಾಡಿದ್ರು ಅವರು. ಆಮೇಲೆ ನಮ್ಮ ಕುಮಾರಸ್ವಾಮಿನ ಪ್ರೆಸಿಡೆಂಟ್ ಮಾಡಿ, ನಮ್ಮ ಪಾಷಾ ಅವ್ರನ್ನ ಸೆಕ್ರೆಟರಿ ಮಾಡಿ ಇದು ಇನಿಷಿಯೇಟ್ ತೊಗೊಂಡು ಮಾಡಿದ್ದೀವಿ ಅಸೋಸಿಯೇಷನು. ಇವಾಗ ಇದು ಯಾವ ಥರ ಮಾಡಬೇಕು ಅಂತ ನಾವು 2 ಮೀಟಿಂಗ್ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಮೀಟಿಂಗ್ ಮಾಡಿ ಏಪ್ರಿಲಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಸೇಲ್ಸ್ಮನ್ಗೆ ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು, ಕಂಪ್ನಿ ಜೊತೆಗೆ ಮಾತಾಡಿಬಿಟ್ಟು ಒಂದು ಅಜೆಂಡಾ ಫಿಕ್ಸ್ ಮಾಡ್ತೀವಿ. ಮಾಡಿಕೊಂಡು ಎಲ್ಲ ಸೇಲ್ಸ್ಮನ್ಗೆ ಯಾವ ಥರ ಹೆಲ್ಪ್ ಆಗಬೇಕು ಅಂತ ಆ ಥರ ಮಾಡೋಕ್ಕೆ ಒಂದು ಏಪ್ರಿಲ್ ಮೀಟಿಂಗಲ್ಲಿ ಎಲ್ಲ ಡಿಸ್ಕಸ್ ಮಾಡಿ ಮಾಡ್ತೀವಿ. ಅದರಲ್ಲಿ ತುಂಬ ಇದು ಎಲ್ಲರೂ ಟೈಮ್ ಕೊಡ್ತಾ ಇದ್ದಾರೆ. ಬಟ್ ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಮತ್ತು ಮುನಾವರ್ ಪಾಸ ತುಂಬ ಮೇಜರ್. ಮುನಾವರ್ ಈ ಇನ್ಸಿಡೆಂಟ್ ಇದು ಆಗಿರೋದು ಘಟನೆಗೆ ಇದು ಮುನಾವರ್ ಪಾಸ ಅಂತ ತುಂಬ ಇನ್ವಾಲ್ವ್ ಆಗಿದ್ರು. ಅದಕ್ಕೆ ಎಲ್ಲರಿಗೂ ಫೋನ್ ಮಾಡಿ ಕರೆದು ಮಾಡಿಬಿಟ್ಟು ನೀವು ಹೆಲ್ಪ್ ಮಾಡಿ ಮಾಡಿಬಿಟ್ಟು ಆಮೇಲೆ ಇವ್ರು ಹೇಳಿದ್ರು ಇದು ಆದಮೇಲೆ ಏಪ್ರಿಲಲ್ಲಿ ನಾವು 4-5 ಮಿನಿಸ್ಟರ್ಗಳು ಇದ್ದಾರಲ್ಲ ಹೆಲ್ಪ್ ಮಾಡೋರು, ಅವರು ಇಮ್ರಾನ್ ಪಾಷಾ ಅಂತ ಕಾರ್ಪೊರೇಟರ್, ಇವ್ರದ್ದು ಗುರುದಲ್ಲಿ ಅವ್ರ ಕಾರ್ಪೊರೇಟ್, ಅವ್ರ ಜೊತೆಗೆ ಹೋಗೋಣ, ಅವ್ರು ಹೆಲ್ಪ್ ತೊಗೊಂಡು ಮುಂದಕ್ಕೆ ಯಾವ ಥರ ಮಾಡೋಣ ಅಂತ ಅವ್ರು ತಿಳಿಸಿದ್ದಾರೆ. ಸೊ ಏಪ್ರಿಲಲ್ಲಿ ಏನಿದೆ ನಾವು ತಿಳಿಸ್ತಿದ್ದೀವಿ. ಥ್ಯಾಂಕ್ ಯು ಸರ್. ಕುಮಾರಸ್ವಾಮಿ ಅವರು, ನಾನು ಫಸ್ಟ್ ಕಂಪ್ನಿ ಕೆಲಸ ಮಾಡೋ ಬಾಸ್ ಆಗಿದ್ದು. ನಂದು ಒಂದು ಬಾಂಧವ್ಯ ಚೆನ್ನಾಗಿದೆ. ಮುನಾವರ್ ಪಾಷಾ ಬಗ್ಗೆ ಹೇಳ್ಬೇಕು ಅಂದರೆ, ಯಾರಿಗಾನ ಕಷ್ಟ ಆಗಿದೆ ಅಂದರೆ ಫಸ್ಟ್ ಸ್ಪಂದಿಸ್ತಾನೆ. ಎರಡನೇದಾಗಿ, ಅಣ್ಣ ನಿಮ್ದೇನು ಕಷ್ಟ ಇದೆ, ಕಂಪ್ನಿ ಕೆಲಸ ಆಯಿತು, ನಿಂಗೇನಣ್ಣ ಕೆಲಸ ಹೋಗಿದ್ಯಾ, ಬಾಣ ನಾನಿದ್ದೀನಿ, ಆ ಥರ ಒಂದು ಜಾತಿ ಮತ ಧರ್ಮ ಎಲ್ಲ ಬಿಟ್ಟು ಮುನಾವರ್ ಪಾಷಾ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾನೆ. ಯಾಕೆ ಅಂದರೆ ಯಾವತ್ತು ಅಲ್ಲಿ ನಾವು ಜಾತಿ ಧರ್ಮ ಮತ ನೋಡ್ತೀವಿ, ಅಲ್ಲಿ ನಾವು ಯಾವತ್ತು ಸಕ್ಸಸ್ ಆಗಲ್ಲ. ಅದೆಲ್ಲ ಬಿಟ್ಟು ನಾವು ಹೋಗ್ತಾ ಇರೋದ್ರಿಂದ ನಾವು ಗ್ಯಾರಂಟಿ ಸಕ್ಸಸ್ ಆಗೇ ಆಗ್ತೀವಿ. ಸೇಲ್ಸ್ಮನ್ಸ್ಗೆ ಅಸೋಸಿಯೇಷನ್ ಇತ್ತಿಲ್ಲ, ಇವತ್ತು ಸೇಲ್ಸ್ಮನ್ ಅಸೋಸಿಯೇಷನ್ ಆಗಿದೆ. ಮುಂದೆ ಯಾವ್ದಾರ ಕೆಲಸ ಮಾಡೋದು ಕಷ್ಟ ಬರುತ್ತೆ ಅಂದರೆ ಅದಕ್ಕೂ ಸ್ಪಂದಿಸ್ತಕ್ಕಂಥ ಕೆಲಸ ಪಾಷಾ ಮಾಡ್ತಾ ಇರೋ ನಂಬಿಕೆಯಿಂದ ಪಾಷಂಗೆ ಒಳ್ಳೇದಾಗಲಿ, ನಮ್ಮ ಅಸೋಸಿಯೇಷನ್ ಒಳ್ಳೇದಾಗಲಿ, ನಾವೆಲ್ಲ ಸೀನಿಯರ್ಸ್ ಒಳ್ಳೇದಾಗಲಿ. ನನ್ನ ಹೆಸರು ಕನ್ನಡ ದಿನೇಶ್ ಅಂತ.